ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಮೊನ್ನೆ ಮಧ್ಯರಾತ್ರಿ ಒಂದು ಫೈರ್ ಆಗುತ್ತೆ. ಫೈರಿಂಗ್ ಆಗ್ತಾ ಇದ್ದಂಗೆ ಆಲ್ಮೋಸ್ಟ್ ಇಡೀ ಕರ್ನಾಟಕದಾದ್ಯಂತ ಏನಾಯಿತು, ಯಾರಿದು ಅಂತ. ಯಾಕಂದರೆ ಮುತ್ತಪ್ಪರೈ ಅಂಡರ್ ವರ್ಲ್ಡ್ ಡಾನ್ ಆಗಿದ್ದವರು, ಅವ್ರ ಮಕ್ಕಳು ಬಿಸ್ನೆಸ್ ಮನ್ನು, ಆದರೆ ಅದಕ್ಕೆ ಸಂಬಂಧನೇ ಇಲ್ಲದಿದ್ದವರು, ಅವ್ರ ಮೇಲೆ ಯಾಕೆ ದಾಳಿ ಆಯಿತು ಅಂತ ಒಂದು ಸಹಜವಾದ ಪ್ರಶ್ನೆ ಇತ್ತು. ಆದರೆ ಈಗ ಒಂದು ಹಂತದ ತನಿಖೆ ಮುಕ್ತಾಯ ಆದಂಗೆ ಕಾಣ್ತಾ ಇದೆ. ಈ ಹಂತದಲ್ಲಿ ಎಲ್ಲ ಫೇಕ್ ಅಟ್ಯಾಕ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿ ಏನಾದರೂ ಕುತ್ತು ತಂದ್ಕೊಂಡ್ರ ರಿಕ್ಕಿ ರೈ ಅಂತ ಪೊಲೀಸರಿಗೆ ರಿಕ್ಕಿ ರೈ ಮೇಲೆ ಅನುಮಾನ ಹೆಚ್ಚಾಗ್ತಾ ಇದೆ. ಮನೆ ಕೆಲಸದವರು, ಗನ್ಮೆನ್ನು, ಸೆಕ್ಯೂರಿಟಿ ಒಬ್ಬರೊಬ್ಬರು ಅನ್ನೊಂದು ಹೇಳ್ತಿದ್ದಾರೆ. ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯಕ್ಕೂ ಈ ಹೇಳಿಕೆಗಳಿಗೂ ಯಾವುದೂ ತಾಳೆ ಆಗ್ತಾ ಇಲ್ಲ. ಸೊ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸಿರುವಂಥ ಪೊಲೀಸರಿಗೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆ. ರಿಕ್ಕಿ ರೈ ಗನ್ಮ್ಯಾನ್ ವಿಠಲ್ ಅನ್ನೋರ ಮೇಲೆ ಪೊಲೀಸರಿಗೆ ಅನುಮಾನ ಇದೆ. ಸ್ಥಳದಲ್ಲ ಸಿಕ್ಕಂತ ಬುಲೆಟ್ ಮತ್ತು ವಿಠಲ್ ಬಳಸಿದ್ದ ಗನ್ನು ಎರಡಕ್ಕೂ ಸಾಮ್ಯತೆ ಇದೆ. ಆ ಬುಲೆಟ್ ಆ ಗನ್ನಿಗೆ ಹಾಕೋದು ಅಂತ ಹೇಳಲಾಗ್ತದೆ. ಸೊ ಇವತ್ತು ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ಬೀಳೋ ಸಾಧ್ಯತೆ ಇದೆ. ಇದು ಫೇಕ್ ಎನ್ಕೌಂಟರ್ ಪ್ರಯತ್ನ, ಫೇಕ್ ಅಟ್ಯಾಕಿನ ಪ್ರಯತ್ನನ ನೋಡಿ. ಇವರೇ ಗನ್ಮ್ಯಾನ್, ಇವ್ರ ಕೈಯಲ್ಲೊಂದು ಗನ್ ಇರುತ್ತೆ. ಆ ಗನ್ದು ಕೂಡ ಒಂದು ಫೋಟೋ ಇದೆ. ಆ ಗನ್ನಲ್ಲಿರುವಂಥ ಅಂದರೆ ಆ ಗನ್ನಿದ ಫೋಟೋ ಮತ್ತು ಅಲ್ಲಿ ಸಿಕ್ಕಿರುವ ಕ್ಯಾಟ್ರೇಜ್, ಆ ಕ್ಯಾಟ್ರೇಜ್ ನೋಡಿದಾಗ ಅದು ಶಾರ್ಟ್ ರೈಫಲ್ಗೆ ಬಳಸುವಂತಹ ಒಂದು ಕ್ಯಾಟ್ರೇಜು. ಶಾರ್ಟ್ ರೈಫಲ್ ಯಾರದ್ದು, ಎಲ್ಲಿದ್ದು ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಫೋಟೋಗಳನ್ನು ನೀವು ರಿಕ್ಕಿ ರೈ ಸುತ್ತಮುತ್ತ ಇರುವ ಗನ್ಮ್ಯಾನ್ಗಳನ್ನು ಗಮನಿಸಿದಾಗ ಅವ್ರ ಕೈಲಿರೋದು, ಎಲ್ಲರ ಕೈಲಿರೋದು ಶಾರ್ಟ್ ಗನ್ಸೇ. ಯಾರು ಪಿಸ್ತೂಲ್ ಯೂಸ್ ಮಾಡ್ತಾ ಇಲ್ಲ, ಅಥವಾ ಯಾವುದು AK-47 ಅಥವಾ ಯಾವುದೇ ಮಿಷಿನ್ ಗನ್ಗಳನ್ನು ಯೂಸ್ ಮಾಡ್ತಾ ಇಲ್ಲ. ಎಲ್ಲರೂ ಶಾರ್ಟ್ ಗನ್ಗಳನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ತಕ್ಕಂಥ ಫೋಟೋಗಳು ಇದೆ. ಇಲ್ಲಿ ಫೈರ್ ಆಗಿರೋ ಬುಲೆಟ್ ಕೂಡ ಶಾರ್ಟ್ ಗನ್ ಬುಲೆಟ್ಟೇ. ಸೊ ಇಲ್ಲೇನಾದರೂ ಸಮಥಿಂಗ್ ಏನೋ ಮಾಡೋದಕ್ಕೆ ಹೋಗಿ ಇವರೇನೋ ಫೇಕ್ ಅಟ್ಯಾಕ್ ಥರ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಅದರಿಂದ ಕುತ್ತು ತಂದ್ಕೊಂಡ್ರ ಅನ್ನೋ ಪ್ರಯತ್ನ, ಒಂದು ಅನುಮಾನ ಇದೆ. ಯಾಕಂದರೆ ಅಲ್ಲೋಗಿ ಮನೆಗೆ ಹೋಗಿ ಅಡುಗೆ ಕೆಲಸದವ್ರನ್ನ ಕೇಳಿದ್ರೆ ಅವರೊಂದು ಹೇಳ್ತಾರೆ, ಸೆಕ್ಯೂರಿಟಿ ಕೇಳಿದ್ರೆ ಅವ್ರು ಮತ್ತೊಬ್ರು ಹೇಳ್ತಾರೆ, ಇಲ್ಲಿ ಮತ್ತೊಬ್ಬ ಗನ್ಮ್ಯಾನನ್ನು ಕೇಳಿದ್ರೆ ಅವ್ರದ್ದು ಇನ್ನೊಂದು ಕತೆ. ಯಾವ ಕತೆಗೂ ಹೊಂದಾಣಿಕೆ ಆಗ್ತಿಲ್ಲ. ಎಲ್ಲ ಒಂದು ಕಡೆ ಇದೇನೋ ಫೇಕ್ ಅಟ್ಯಾಕ್ ಮಾಡಿಸ್ಕೊಂಡಿರುವ ಸಾಧ್ಯತೆ ಇರಬಹುದು ಅಂತ ಹೇಳಲಾಗ್ತದೆ. ಪ್ರವೀಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಗುಡ್ ಮಾರ್ನಿಂಗ್. ಏನಿದು ರಿಕ್ಕಿ ರೈ ಏನೋ ಫೇಕ್ ಫೈರಿಂಗ್ ಮಾಡಿಸ್ಕೊಂಡ್ರು ಅನ್ನುವಂಥ ಅನುಮಾನ ಬರೋದಕ್ಕೆ ಏನು ಕಾರಣ? ರಿಕ್ಕಿ ರೈ ಮೇಲೆ ಶೂಟೌಟ್ ಆಗಿ ಕಳೆದ 4 ದಿನಗಳು ನಡೆದಿರುವಂತದ್ದು. ಕಳೆದ 4 ದಿನಗಳಿಂದನೂ ಕೂಡ ಪೊಲೀಸರು ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು. ಎಲ್ಲಾ ಆಯಾಮದಲ್ಲಿ ತನಿಖೆ ಮಾಡಿದ್ರು ಕೂಡ ಎಲ್ಲವನ್ನೂ ಕೂಡ ರಿಕ್ಕಿ ರೈ ಮೇಲೆ ಈಗ ಅನುಮಾನಗಳು ಹೆಚ್ಚಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆ 4 ಜನರ ಮೇಲೆ FIR ಆಗಿದೆ. ಆ 4 FIR ನ ಆಗಿದ್ರು ಕೂಡ ಅವ್ರನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇಲ್ಲ. ಆದ್ರೆ ಒಂದಷ್ಟು ಲೆಕ್ಕಾಚಾರಗಳಂದ್ರೆ ತನಿಖೆಗಳಲ್ಲಿ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಿರುವಂತದ್ದು. ಮನೆ ಕೆಲಸದವರು, ಅಡಿಗೆ ಕೆಲಸದವರು ಜೊತೆಗೆ ಅವರ ಗನ್ಮ್ಯಾನ್ಗಳನ್ನ ವಿಚಾರ ಮಾಡ್ತಾ ಇದ್ರೆ ಒಂದಷ್ಟು ವಿಭಿನ್ನ ಹೇಳಿಕೆಗಳು ಪೊಲೀಸರಿಗೆ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ರಿಕ್ಕಿ ರೈ ಮೇಲೆ ಅನುಮಾನಗಳು ಪೊಲೀಸರಿಗೆ ಹೆಚ್ಚಾಗ್ತಾ ಇರುವಂತದ್ದು. ಯಾಕಂದ್ರೆ ಇದೊಂದು ಫೇಕ್ ಶೂಟೌಟ್ ಮಾಡಿಸ್ಕೊಂಡು ಕುತ್ತನ್ನ ತಂದ್ಕೊಂಡ ರಿಕ್ಕಿ ರೈ ಅಂತ ಹೇಳಿದೀಗ ಪೊಲೀಸರಿಗೆ ಗೊತ್ತಾಗ್ತಿರೋಂಥ. ಇದಕ್ಕೆ ಬಹಳ ಪ್ರಮುಖವಾಗಿ ಏನೋ ಮುತ್ತಪ್ಪರೈ ಇದ್ದಂತ ಸಂದರ್ಭದಲ್ಲೂ ಕೂಡ ಅವರ ಗನ್ಮ್ಯಾನ್ ಆಗಿ ವಿಠಲ್ ಇದ್ರು. ಈಗ ರಿಕ್ಕಿ ರೈ ಜೊತೆನೂ ಕೂಡ ವಿಠಲ್ ಇದ್ರು. ಹಾಗಾಗಿ ವಿಠಲ್ಲು ಬಳಸ್ತಿದ್ದಂತ ಗನ್ನು ಜೊತೆಗೆ ರಿಕ್ಕಿ ರೈ ದೇಹದಲ್ಲಿ ಸಿಕ್ಕಿರುವಂತ ಬುಲೆಟ್ ಎರಡೂ ಕೂಡ ಒಂದೇ ಅನ್ನೋ ರೀತಿ ಪೊಲೀಸರಿಗೆ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನಿನ್ನೆ ಇಡೀ ದಿನ ಕೂಡ ಮುತ್ತಪ್ಪರೈ ಅವರ ನಿವಾಸದ CCTV ದೃಶ್ಯಾವಳಿಗಳು ಜೊತೆಗೆ ಮುತ್ತಪ್ಪರೈ ಬಳಸ್ತಿದ್ದಂತ ಗನ್ಗಳು ಮತ್ತೆ ಈಗ ಎಷ್ಟು ಬುಲೆಟ್ಗಳಿದೆ ಅನ್ನೋ ಎಲ್ಲವನ್ನೂ ಕೂಡ ಪೊಲೀಸರು ಪರಿಶೀಲನೆ ಮಾಡಿರುವಂತದ್ದು. ಯಾಕಂತಂದ್ರೆ ಗನ್ನನ್ನ ಬಳಸುವಂತ ಸಂದರ್ಭದಲ್ಲಿ, ಆ ಬುಲೆಟ್ ಅನ್ನ ಬಳಸುವಂತ ಸಂದರ್ಭದಲ್ಲಿ ಯಾಕಾಗಿ ಬಳಸಿದ್ರು ಅನ್ನೋದೊಂದ ಒಂದಷ್ಟು ಲೆಕ್ಕಗಳನ್ನ ಕೊಡಬೇಕು. ಜೊತೆಗೆ ಯಾವೆಲ್ಲ ಗನ್ಗಳಿದೆ ಅಂತ ಹೇಳಿ ಕೂಡ ಇಲಾಖೆಗೆ ಮಾಹಿತಿನ ಕೊಡಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ನಿನ್ನೆ ಇಡೀ ದಿನ ಕೂಡ ಮನೆಯನ್ನ ತಲಾಶ್ ಮಾಡಿ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡುವಂತ ಕೆಲಸ ಮಾಡಿದ್ರು. ಆ ವಿಚಾರಣೆ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದು ಹೇಳಿಕೆಯನ್ನ ಕೊಡೋದನ್ನ ನೋಡಿದ್ರೆ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತು. ಆ ನಿಟ್ಟಿನಲ್ಲಿ ರಿಕ್ಕಿ ರೈ ಮೇಲೆ ಇದೀಗ ಪೊಲೀಸರಿಗೆ ಅನುಮಾನಗಳು ಹೆಚ್ಚಾಗಿರುವಂತದ್ದು. ಅವರು ವಿಠಲ್ ಅವ್ರ ಮೇಲೆ ಕೂಡ ಪೊಲೀಸರಿಗೆ ಅನುಮಾನಗಳು ಹೆಚ್ಚಾಗಿರುವಂತದ್ದು. ಆ ನಿಟ್ಟಿನಲ್ಲಿ ನಿನ್ನೆ ವಿಠಲ್ ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಹಾಗಾಗಿ ಇದೊಂದು ಫೇಕ್ ಅಟ್ಯಾಕ್ ಅನ್ನ ಮಾಡಿಸ್ಕೊಂಡ ರಿಕ್ಕಿ ಈಗ ಪೊಲೀಸರಿಗೆ ಅನುಮಾನ ಇರುವಂತದ್ದು. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಪೊಲೀಸರು ಅಂತಿಮವಾಗಿ ಈಗೇನು ಒಂದ್ ಕಡೆ 4 ಮೇಲೆ FIR ಆಗಿದ್ರು ಕೂಡ ಅವ್ರನ್ನ ವಿಚಾರಣೆ ಮಾಡ್ತಾ ಇಲ್ಲ. ಈ ಪ್ರಕರಣವನ್ನ ಕಂಪ್ಲೀಟ್ ಆಗಿ ಡೈವರ್ಟ್ ಮಾಡಬೇಕು ಅಂತ ಹೇಳಿ ರಿಕ್ಕಿ ರೈ ಅವರ 4 ಮೇಲೆ FIR ಅನ್ನ ಮಾಡಿಸಿದ್ರು. ಹಾಗಾಗಿ ಅವ್ರನ್ನು ಕೂಡ ಪೊಲೀಸರು ಅಷ್ಟು ತಲೆ ಕೆಡಿಸ್ಕೊಳ್ದೆ ಅವರನ್ನ ವಿಚಾರಣೆ ಮಾಡ್ತಾ ಇಲ್ಲ. ಜೊತೆಗೆ ಅಲ್ಲಿ ಸಿಕ್ಕಿದಂತ ಮೊಬೈಲ್ ಆಗಿರ್ಬೋದು, 2 ಬುಲೆಟ್ ಗಳಾಗಿರ್ಬೋದು, ಅವೆಲ್ಲವನ್ನೂ ಕೂಡ ತಾಳೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಒಂದ್ ರೀತಿ ಕಂಪ್ಲೀಟ್ ಫೇಕ್ ಅಟ್ಯಾಕ್ ಅಂತ ಹೇಳಿ ಇದೀಗ ಪೊಲೀಸರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು, ಪರಿಶೀಲನೆ ಮಾಡುವಂತದ್ದು. ಬಹುತೇಕ ಇವತ್ತು ಅಥವಾ ನಾಳೆ ಆರೋಪಿ ಯಾರು ಅಂತ ಹೇಳಿ ಪೊಲೀಸರು ರಿವೀಲ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಪ್ರಣತ್, ಥ್ಯಾಂಕ್ ಯು ಮಾಹಿತಿಗೆ. ಪ್ರವೀಣ್.